ಏನೊಂದು ಮನ್ರೇಗಾವನ್ನು ಪುನರ್ ನಾಮಕರಣ ಮಾಡುವಂಥದ್ದು ಒಂದು ಸದುದ್ದೇಶದಿಂದ ಮಾಡುವಂಥದ್ದಾಗಿದೆ. 2047ರ ಒಂದು ಅವಧಿಯಷ್ಟುದಕ್ಕೆ ವಿಕಸಿತ ಭಾರತ್ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ಈ ಪುನರ್ ನಾಮಕರಣ ಆಗಿರುವಂಥದ್ದು. ಪ್ರತಿಯೊಬ್ಬ ಭಾರತೀಯನೂ ಇದರ ಭಾಗವಾಗಿರಬೇಕು. ಆಗ ಮಾತ್ರ ಅಭಿವೃದ್ಧಿ ಹೊಂದಂಥ ಒಂದು ರಾಷ್ಟ್ರವಾಗಿ ವಿಶ್ವಗುರು ಭಾರತ ಆಗಬೇಕಂದ್ರೆ ಪ್ರತಿಯೊಬ್ಬ ನಾಗರಿಕನ ಕೊಡುಗೆ ಬೇಕು. ಆ ದಿಕ್ಕಲ್ಲಿ 2047ರ ಒಳಗೆ ಹೇಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಬ್ಬನ ಬದುಕಲ್ಲೂ ತನ್ನ ಏನೊಂದು ಈ ಗುರಿಯಾಗಿರಬೇಕು, ಈ ಗುರಿಯನ್ನು ಸಾಧಿಸಲಿಕ್ಕೆ ಈ ಒಂದು ಹೆಸರು, ಯಾಕೆಂದರೆ ಪ್ರತಿಯೊಬ್ಬನ ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಬ್ಬನಿಗೂ ತಲುಪುವಂಥದ್ದಿದೆ. ಹಾಗಾಗಿ ಇದು ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿರುವಂಥದ್ದು. ಮಹಾತ್ಮ ಗಾಂಧಿಯವರ ಬಗ್ಗೆ ನಮಗೆಲ್ಲ ಅಪಾರ ಗೌರವ ಇದೆ. ಅವರ ಒಂದು ಕನಸು ಏನಾಗಿತ್ತು, ಸ್ವರಾಜ್ಯವನ್ನು ಮಾಡಬೇಕು, ಗ್ರಾಮಗಳು ಸದೃಢವಾಗಬೇಕು, ದೇಶ ವಿಕಸಿತ ಭಾರತ ಆಗಬೇಕು. ಹಾಗಾಗಿ ಈ ದಿಕ್ಕಿನಲ್ಲಿ ಭಾರತ ಸರ್ಕಾರ ಈ ಪ್ರಯತ್ನವನ್ನು ಮಾಡಿದೆ. ಯಾವುದೇ ರಾಜಕೀಯ ದುರುದ್ದೇಶ ಇಲ್ಲ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗಲೂ ಎಲ್ಲದರಲ್ಲೂ ದುರುದ್ದೇಶ ಇದೆ. ಮಹಾತ್ಮ ಗಾಂಧಿ ಹೇಳಿದರು, ಕಾಂಗ್ರೆಸ್ ಪಕ್ಷವನ್ನು ವಿಸರ್ಜನೆಯನ್ನು ಮಾಡಿ ಅಂತ. ಕಾಂಗ್ರೆಸ್ ಪಕ್ಷವನ್ನು ವಿಸರ್ಜನೆಯನ್ನು ಮಾಡಿಲ್ಲ. ಅವ್ರ ಹೆಸರನ್ನೇ ಅವ್ರ ಕುಟುಂಬಕ್ಕೆ ಇಟ್ಕೊಂಡ್ಬಿಟ್ರು. ಹಾಗಾಗಿ ಇವತ್ತಿಗೂ ರಾಜಕೀಯವಾಗಿ ಆ ಹೆಸರನ್ನ ಬಳಕೆಯನ್ನು ಮಾಡಿಕೊಂಡು ಮತವನ್ನು ಗಳಿಸ್ಕೊಳ್ಳಿಕ್ಕೆ ಮಾಡ್ತಾರೆ ಹೊರತು ದೇಶ ಕಟ್ಟಬೇಕು, ಅವರ ಕನಸು ಏನಾಗಿತ್ತು ಸ್ವರಾಜ್ಯವನ್ನು ಕಟ್ಟಬೇಕು ಅನ್ನೋಂಥ ಕನಸು ಮತ್ತು ಪರಿಕಲ್ಪನೆ ಇಲ್ಲದೆ ಇವತ್ತು ಕಾಂಗ್ರೆಸ್ ಪಕ್ಷ ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಆದರೆ ನಮ್ಮದು ದೇಶವನ್ನು ಕಟ್ಟಿ ಸದೃಢವಾಗಿ ಮಾಡಬೇಕು. ಹಾಗಾಗಿ ವಿಕಸಿತ ಭಾರತ ಅನ್ನುವಂಥದ್ದು ಪ್ರತಿಯೊಬ್ಬ ಭಾರತೀಯನ ಕನಸು ಮತ್ತು ಹೆಮ್ಮೆ. ಹಾಗಾಗಿ ಇದು ಪುನರ್ ನಾಮಕರಣ ಆಗಿರುವಂಥದ್ದು ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.